ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಶುಭೋದಯ. ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಪ್ರಾಚೀನ ಭಾರತದ ಇತಿಹಾಸ ಗುಪ್ತರಿಂದ ಪ್ರಾರಂಭವಾಗಿ 1206ರವರೆಗೆ ನಡೆಯುವಂಥ ಪತ್ರಿಕೆ ಆಗಿರುತ್ತೆ. ಪ್ರೋಗ್ರಾಮ್ BA, ಸಬ್ಜೆಕ್ಟ್ ಹಿಸ್ಟ್ರಿ, ಸೆಮಿಸ್ಟರ್ ಸೆಕೆಂಡ್, ಯೂನಿವರ್ಸಿಟಿ VSKUB, ಸೆಷನ್ 14th 14ನೇ ಸೆಷನ್ ಆಗಿರುತ್ತೆ. ಇಲ್ಲಿ ಟಾಪಿಕ್ ನೇಮ್ ಬಂದು ಅಂದರೆ ಎರಡನೇ ಅಧ್ಯಾಯದ ಟಾಪಿಕ್ 14ನೇ ಸೆಷನ್ ಬಂದು ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಸಂಗಮ್ ಪೀರಿಯಡ್ ಅಂತ ನಾವು ಕರಿತೀವಿ. ಅಂದರೆ ಸಂಗಮ್ ಕಾಲದ ರಾಜರುಗಳ ರಾಜಕೀಯ ಚರಿತ್ರೆ ಅಥವಾ ಹಿನ್ನೆಲೆ, ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಸಂಗಮ್ ಪೀರಿಯಡ್ ಅಂತ ನಾವು ಕರಿತೀವಿ. ನಮಗೆ ಪ್ರಮುಖವಾಗಿ ಇಲ್ಲಿ ಸಂಗಮ್ ಕಾಲದ ಒಂದು ರಾಜಕೀಯ ರಾಜರುಗಳ ಚರಿತ್ರೆಯನ್ನು ನೋಡೋದಾದರೆ, ದ ಏರಿಯಾ ಲೈಯಿಂಗ್ ಟು ದ ಸೌತ್ ಆಫ್ ರಿವರ್ ಕೃಷ್ಣ ಅಂಡ್ ತುಂಗಭದ್ರಾ ಈಸ್ ಕಾಲ್ಡ್ ಸೌತ್ ಇಂಡಿಯಾ ಡ್ಯೂರಿಂಗ್ ದ ಸಂಗಮ್ ಏಜ್. ಇಟ್ ವಾಸ್ ರೂಲ್ಡ್ ಬೈ 3 ಡೈನಸ್ಟೀಸ್, ದ ಚೇರಾಸ್, ಚೋಳಾಸ್ ಅಂಡ್ ಪಾಂಡ್ಯಾಸ್. ದಿ ಮೇನ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ದೀಸ್ ಕಿಂಗ್ಡಮ್ಸ್ ಈಸ್ ಟ್ರೇಸ್ಡ್ ಫ್ರಮ್ ದ ಲಿಟ್ರರಿ ರೆಫರೆನ್ಸಸ್ ಆಫ್ ಸಂಗಮ್ ಪೀರಿಯಡ್ ಅಂತ ನಾವು ಕರಿತೀವಿ. ಇಲ್ಲಿ ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಭಾರತದ ಕೃಷ್ಣಾ ನದಿ ಮತ್ತು ತುಂಗಭದ್ರಾ ನದಿಯ ಸುತ್ತಮುತ್ತ ತೀರದ ಒಟ್ಟಾರೆ ಪ್ರದೇಶವನ್ನು ನಾವು ಇಲ್ಲಿ ದಕ್ಷಿಣ ಭಾರತದ ಒಂದು ಪ್ರಮುಖವಾಗಿರ್ತಕ್ಕಂಥ ಸಂಗಮ್ ಪ್ರದೇಶ ಅಥವಾ ಸಂಗಮ್ ಸಾಹಿತ್ಯದಲ್ಲಿ ಕಂಡುಬರತಕ್ಕಂತಹ ಒಂದು ದಕ್ಷಿಣದ ಪಾರ್ಟ್ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಈ ಒಂದು ಕೃಷ್ಣಾ ನದಿ ಮತ್ತು ತುಂಗಭದ್ರಾ ನದಿಯ ತೀರದ ಬಹುತೇಕ ಆ ಪ್ರದೇಶ ಕಾವೇರಿ ನದಿಯನ್ನು ಸೇರಿಕೊಂಡು ಈ ಒಟ್ಟಾರೆ ಭೂ ವ್ಯಾಪ್ತಿಯಲ್ಲಿ ಪ್ರಮುಖ 3 ರಾಜ್ಯಗಳು ಆಡಳಿತವನ್ನು ಮಾಡ್ತವೆ. ಅಲ್ಲಿ ಚೇರ ಎನ್ನುವಂಥ ರಾಜ್ಯ, ಚೋಳ ಎನ್ನುವಂಥದ್ದು ಮತ್ತು ಪಾಂಡೆ ಎನ್ನುವಂಥದ್ದು. ಈ 3 ರಾಜ್ಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಯಾವುದಾದ್ರೂ ಇದ್ದರೆ ಅದು ಸಂಗಮ್ ಸಾಹಿತ್ಯದಿಂದ ಮಾತ್ರ ನಮಗೆ ಮಾಹಿತಿಗಳು ಲಭ್ಯವಾಗ್ತಾ ಹೋಗ್ತವೆ. ಒಂದೊಂದೇ ನಾವು ನೋಡೋದಾದರೆ, ಮೊದಲನೇದಾಗಿ ಚೇರಾಸ್, ಚೇರ ಒಂದು ಮನೆತನ. ದಿ ಚೇರಾಸ್ ಹ್ಯಾಡ್ ದೇರ್ ರೂಲ್ ಓವರ್ ಮೇಜರ್ ಪಾರ್ಟ್ಸ್ ಆಫ್ ಮಾಡರ್ನ್ ಕೇರಳ ಆರ್ ಮಲಬಾರ್ ಏರಿಯಾಸ್. ಹಾಗಾದರೆ ಚೇರರು ಎಲ್ಲಿ ತಮ್ಮ ಆಡಳಿತವನ್ನು, ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡಿದ್ರು ಅಂತಂದರೆ ಇವತ್ತಿನ ಸಂದರ್ಭದಲ್ಲಿ ಇರುವಂತಹ ಕೇರಳ ಪ್ರದೇಶ ಅಥವಾ ಮಲಬಾರ್ ತೀರ ಅಂತ ನಾವು ಕರಿತೀವಿ. ಈ ಭಾಗದಲ್ಲೇ ರಾಜ್ಯವನ್ನು ಕಟ್ಟಿಕೊಂಡಿರ್ತಕ್ಕಂತಹ ಸಂಗಮ್ ಕಾಲದ ಒಂದು ಮನೆತನ ಚೇರರು ಅಂತ ಕರಿತೀವಿ, ಚೇರಾಸ್ ಅಂತ ಕರಿತೀವಿ. ದಿ ಕ್ಯಾಪಿಟಲ್ ಆಫ್ ಚೇರಾಸ್ ವಾಸ್ ವೆಜ್ಜಿ ಆರ್ ವೆಂಜಿ ಆ್ಯಂಡ್ ದೇರ್ ಇಂಪಾರ್ಟೆಂಟ್ ಸೀ ಪಾರ್ಟ್ಸ್ ವರ್ ತೊಂದಿ ಆ್ಯಂಡ್ ಮುಸಿರಿ ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಇವರ ಒಂದು ಚೇರರ ರಾಜಧಾನಿ ಯಾವುದಾಗಿತ್ತು ಅಂದರೆ ವಜ್ಜಿ ಅಥವಾ ವೆಂಜಿ ಅಂತ ನಾವು ಕರಿತಾ ಹೋಗ್ತೀವಿ. ಇದು ಅತ್ಯಂತ ಒಂದು ವ್ಯಾಪಾರದ ಆಯಾಕಟ್ಟಿನ ಸ್ಥಳನೂ ಆಗಿತ್ತು ಮತ್ತು ಅತ್ಯಂತ ಮುಂದುವರೆದಿರುವಂತಹ ಒಂದು ಪ್ರಮುಖ ಅವತ್ತಿನ ಪಟ್ಟಣನೂ ಆಗಿತ್ತು ಅಂತ ಕರಿತೀವಿ. ಇಲ್ಲಿ ಅನೇಕ ಮುಸಿರಿ ಎನ್ನುವಂಥದ್ದು ಮತ್ತು ತೊಂದಿ ಎನ್ನುವಂತಹ ಪ್ರಮುಖ ವ್ಯಾಪಾರದ ಸ್ಥಳಗಳಿಗೆ ಇದು ಅವೆರಡಕ್ಕೂ ಒಂದು ಪೂರಕವಾಗಿರ್ತಕ್ಕಂಥ ಬಹುದೊಡ್ಡ ಒಂದು ಪ್ರದೇಶವಾಗಿತ್ತು, ಒಂದು ಅವತ್ತೇ ಹೆಸರು ಮಾಡಿರ್ತಕ್ಕಂಥ ಒಂದು ಪ್ಲೇಸ್ ಆಗಿತ್ತು ಅಂತ ನಾವು ಕರಿತೀವಿ. ದೇ ಹ್ಯಾಡ್ ದ ಪಾಲ್ಮೆರಾ ಫ್ಲವರ್ಸ್ ಆಫ್ ದೇರ್ ಗಾರ್ಲ್ಯಾಂಡ್. ಈ ಒಂದು ಪ್ರದೇಶದಲ್ಲಿ ಅನೇಕ ಬೆಲೆ ಬಾಳುವಂತಹ ಹೂವುಗಳು ಮತ್ತು ಹೂಗಳನ್ನು ರಫ್ತು ಮಾಡುವಂಥದ್ದು, ಬಹು ಬೇಡಿಕೆಯ ಒಂದು ಅಲ್ಲಿ ವಸ್ತುಗಳು ನಮಗೆ ಲಭ್ಯವಾಗ್ತವೆ ಅಥವಾ ಕಂಡು ಬರ್ತವೆ. ದಿ ಯಾರು ಅಂತ ಕರಿತೀವಿ. ಇಲ್ಲಿ ಇವರು ಚೇರರು ಪ್ರಮುಖವಾಗಿ ಅನೇಕ ವ್ಯಾಪಾರದಲ್ಲಿ ಮತ್ತು ಆಡಳಿತದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಾರೆ. ದ ಪುಗುಲರ್ ಇನ್ಸ್ಕ್ರಿಪ್ಷನ್ಸ್ ಆಫ್ ದ ಫಸ್ಟ್ ಸೆಂಚುರಿ ಹ್ಯಾಸ್ ರೆಫರೆನ್ಸ್ ಟು 3 ಜನರೇಷನ್ಸ್ ಆಫ್ ಚೇರ ರೂಲರ್ಸ್. ಇಲ್ಲಿ ನಮಗೆ ಪುಗಲೂರು ಎನ್ನುವಂಥ ಒಂದು ಶಾಸನದಿಂದ ನಮಗೆ ಇಲ್ಲಿ ಕ್ರಿಸ್ತಶಕ 1ನೇ ಶತಮಾನದಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಚೇರರ ರಾಜರುಗಳು ಆಡಳಿತವನ್ನು ಮಾಡಿದ್ರು ಅಂತ ವಿಷಯ ನಮಗೆ ಗೊತ್ತಾಗುತ್ತೆ. ದಿ ಇಂಪಾರ್ಟೆಂಟ್ ರೂಲರ್ ಆಫ್ ಚೇರಾಸ್ ವಾಸ್ ಸೆಂಗುಟ್ಟವನ್ ಹೂ ಬಿಲಾಂಗ್ಡ್ ಟು 2nd century AD ಅಂತ ಕರಿತೀವಿ. ಇಲ್ಲಿ ನಮಗೆ ಚೇರರಲ್ಲೇ ಅತ್ಯಂತ ಬಹುಮುಖ್ಯ ಪ್ರಸಿದ್ಧನಾಗಿರ್ತಕ್ಕಂಥ ರಾಜ ಸೆಂಗುಟ್ಟವನ್ ಎನ್ನುವಂಥವನು.
his military achievements have been chronicled in epic Silappatikaram with details about his expeditions to the Himalayas where he defeated many North Indian rulers. ನಮಗೆ ಈ ಸೆಂಗುಟ್ಟವನ್ ಎನ್ನುವಂಥವನು ಎಷ್ಟು ಪ್ರಮುಖನಾಗಿರ್ತಕ್ಕಂಥ ರಾಜನಾಗಿದ್ನಂತಂದರೆ ಸಿಲಪ್ಪಧಿಕಾರಂ ಎನ್ನುವಂಥ ಗ್ರಂಥದಲ್ಲಿ ಆತನ ಬಗ್ಗೆ ಸಾಕಾದಷ್ಟು ಆತನ ದಿಗ್ವಿಜಯಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಈತ ಹಿಮಾಲಯದವರೆಗೂ ದಂಡೆತ್ತಿ ಹೋಗಿ ಅನೇಕ ಉತ್ತರ ಭಾರತದ ರಾಜರುಗಳನ್ನು ಸೋಲಿಸಿ ಆ ಪ್ರದೇಶಗಳ ಮೇಲೆ ಕಪ್ಪು ಕಾಣಿಕೆಯನ್ನು ಪಡೆದುಕೊಂಡ ಎನ್ನುವಂಥ ವಿಷಯ ಮತ್ತು ಆತನ ಸಾಮ್ರಾಜ್ಯ ಅಲ್ಲಿವರೆಗೆ ಅವನು ದಂಡೆತ್ತಿ ಹೋಗಿರ್ತಕ್ಕಂಥ ವಿಷಯವನ್ನು ಈ ಒಂದು ಕೃತಿಯಿಂದ ನಮಗೆ ಲಭ್ಯವಾಗ್ತಾ ಹೋಗುತ್ತೆ. Senguttavan introduced the Pattini cult or the worship of Kannagi as the ideal wife in ತಮಿಳುನಾಡು. ಇಲ್ಲಿ ನಮಗೆ ಸಿಲಪ್ಪಧಿಕಾರಂ ಎನ್ನುವಂಥ ಗ್ರಂಥದಲ್ಲಿ ಇಲ್ಲಿ ಮಾಧವಿ ಮತ್ತು ಕೊವಲನ್ ಎನ್ನುವಂಥ ಒಂದು ಪ್ರೇಮ ಪ್ರಸಂಗಕ್ಕೆ ಪಟ್ಟಿದ್ದು ಅಲ್ಲಿ ಮಾಧವನ್ ಎನ್ನುವಂಥವನ ಪ್ರಮುಖ ಪತ್ನಿಯಾಗಿರ್ತಕ್ಕಂಥ ಕನ್ನಗಿ ಎನ್ನುವಂಥವಳು ಹೇಗೆ ತನ್ನ ಕೋಪಾಗ್ನಿ ಮೂಲಕ ಅವತ್ತಿನ ಮಧುರೈ ಎನ್ನುವಂಥ ಪ್ರದೇಶ ಮತ್ತು ಕಾವೇರಿ ಪಟ್ಟಣಂ ಎನ್ನುವಂಥ ಪ್ರದೇಶವನ್ನು ಸುಡುತ್ತಾಳೆ. ಅದೇ ರೀತಿಯಾಗಿ ಇಲ್ಲಿ ಸೆಂಗುಟ್ಟಮ್ಮನ್ ಎನ್ನುವಂಥ ಕಾಲಘಟ್ಟದಲ್ಲೇ ಇಲ್ಲಿ ನಮಗೆ ಪ್ರಮುಖವಾಗಿ ಕನ್ನಗಿ ಪಂಥ ಎನ್ನುವಂಥ ಒಂದು ಅಸ್ತಿತ್ವ ಬಂತು. ಹಾಗಾಗಿ ಹಿಮಾಲಯ ಪರ್ವತದಿಂದ ಅವನು ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಕಲ್ಲನ್ನು ತಗೊಂಬಂದಿದ್ದ. ಆ ಕಲ್ಲಿನ ಪ್ರತಿಷ್ಠಾಪನೆ ಮಾಡೋದರ ಮೂಲಕ ಆ ಕನ್ನಗಿ ಎನ್ನುವಂಥ ಪತಿವ್ರತೆಯ ಒಂದು ಪಂಥ ಎನ್ನುವಂಥದ್ದು ಪ್ರಾರಂಭವಾಗಲಿಕ್ಕೆ ಸೆಂಗುಟ್ಟವನ್ ಎನ್ನುವಂಥವನ ಕಾಲಘಟ್ಟದಲ್ಲೇ ಅದರ ಒಂದು ಪ್ರಚಾರ ಮತ್ತು ಸ್ಥಾಪನೆ ಎನ್ನುವಂಥದ್ದು ಬಹುಮುಖ್ಯ ಪಾತ್ರವನ್ನು ವಹಿಸಿತ್ತು ಮತ್ತು ಪ್ರಾರಂಭವಾಯಿತು ಅಂತ ನಾವು ನೋಡ್ಬೋದು. ಹಿ ವಾಸ್ ದ ಫಸ್ಟ್ ಟು ಸೆಂಡ್ ಅಂಬಾಸಿ ಟು ದ ಚೈನಾ ಫ್ರಮ್ ಸೌತ್ ಇಂಡಿಯಾ ಅಂತ ಕರಿತೀವಿ. ಇವನು ಚೇರರ ಕಾಲದಲ್ಲಿ ಇವನು ಚೈನಾದೊಂದಿಗೆ ಒಂದು ಉತ್ತಮ ವ್ಯಾಪಾರದ ಸಂಪರ್ಕವನ್ನು ಹೊಂದಿದ್ದ. ಹಾಗಾಗಿ ದಕ್ಷಿಣ ಭಾರತದಲ್ಲೇ ಚೈನಾ ದೇಶದೊಂದಿಗೆ ಒಂದು ರಾಯಭಾರತ್ವ ಮತ್ತು ವ್ಯಾಪಾರದ ಸಂಪರ್ಕವನ್ನು ಸಾಧಿಸಿರ್ತಕ್ಕಂಥವನು ಸೆಂಗುಟ್ಟವನ್ ಎನ್ನುವಂಥ ರಾಜ ಎನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಚೋಳಾಸ್ ದ ಚೋಳ ಕಿಂಗ್ಡಮ್ ಇನ್ ದ ಸಂಗಮ್ ಪೀರಿಯಡ್ ಎಕ್ಸ್ಟೆಂಡೆಡ್ ಫ್ರಮ್ ನಾರ್ಥರ್ನ್ ತಮಿಳುನಾಡು ಅಂಡ್ ಸೌತ್ರನ್ ಆಂಧ್ರ ಪ್ರದೇಶ್ ಅಂತ ಕರಿತೀವಿ. ಚೋಳರ ಅಸ್ತಿತ್ವ ಎಲ್ಲಿತ್ತು ಅಂತ ನೋಡಿದ್ರೆ ನಮಗೆ ದಕ್ಷಿಣದ ಆಂಧ್ರ ಪ್ರದೇಶದ ಭಾಗ ಮತ್ತು ನಮಗೆ ತಮಿಳುನಾಡಿನ ಉತ್ತರ ಭಾಗದ ಬಹುತೇಕ ಈ ಪ್ರದೇಶದಲ್ಲಿ ಈ ಚೋಳರ ಒಂದು ಸಾಮ್ರಾಜ್ಯ ಎನ್ನುವಂಥದ್ದು ನಿರ್ಮಿತಗೊಂಡಿತ್ತು. ದೇರ್ ಕ್ಯಾಪಿಟಲ್ ವಾಸ್ ಫಸ್ಟ್ಲಿ ಅಟ್ ಉರೈಯೂರ್ ಅಂಡ್ ಲೇಟರ್ ಶಿಫ್ಟೆಡ್ ಟು ಪುಹಾರ್ ಆರ್ ತಾಂಜಾವೂರ್ ಅಂತ ಕರಿತೀವಿ. ಪ್ರಥಮ ಬಾರಿಗೆ ಚೋಳರ ಸಂಸ್ಥಾಪಕ ಎಲರ ಅಥವಾ ಇಲಾರ ಎನ್ನುವಂಥ ರಾಜ ಬರ್ತಾನೆ. ಆತನ ಪ್ರಮುಖ ರಾಜಧಾನಿ ಬಂದು ಉರೈಯೂರ್ ಅಂತ ಕರಿತೀವಿ. ನಂತರದಲ್ಲಿ ಏನಂತಂದರೆ ಪುಹಾರ್ ಎನ್ನುವಂಥ ಪಟ್ಟಣಕ್ಕೆ ತಾಂಜಾವೂರ್ ಎನ್ನುವಂಥ ಪ್ರದೇಶಕ್ಕೆ ಅದು ರಾಜಧಾನಿ ಬದಲಾವಣೆ ಆಗುತ್ತೆ ಅಥವಾ ವರ್ಗಾವಣೆ ಆಗುತ್ತೆ. ಕಿಂಗ್ ಕರಿಕಾಳ ವಾಸ್ ಫೇಮಸ್ ಕಿಂಗ್ ಆಫ್ ದ ಸಂಗಮ್ ಚೋಳಾಸ್. ಇಲ್ಲಿ ಚೋಳರ ಕಾಲದಲ್ಲಿ ಬಹು ಶ್ರೇಷ್ಠನಾಗಿರ್ತಕ್ಕಂಥ ರಾಜ ಯಾರಂತಂದರೆ ಕರಿಕಾಳ ಚೋಳ ಅಂತ ನಾವು ಕರಿತೀವಿ. ದಿ ಇನ್ಸಿಗ್ನಿಯಾ ಆಫ್ ಚೋಳಾಸ್ ವಾಸ್ ಟೈಗರ್. ಈತನನ್ನು ಚೋಳರ ಹುಲಿ ಅಂತ ಕರೀತಾರೆ. ಅಷ್ಟರ ಮಟ್ಟಿಗೆ ಇವನು ಫೇಮಸ್ ಆಗಿದ್ದ. ಪಟ್ಟಿನಪಲೈ ಪೋರ್ಟ್ರೇಸ್ ಈಸ್ ಲೈಫ್ ಅಂಡ್ ಮಿಲಿಟರಿ ಕನ್ಕ್ವಿಸ್ಟ್ಸ್. ಇವನು ಪ್ರಮುಖವಾಗಿ ಬಾಲ್ಯದಲ್ಲೇ ಇವನು ಯಾವುದೋ ಒಂದು ತಪ್ಪಿನಿಂದ ಒಂದು ಜೈಲು ಶಿಕ್ಷೆಗೆ ಸೆರೆಮನೆಗೆ ವಾಸಕ್ಕೆ ಎಡೆಯಾಗಿರ್ತಾನೆ. ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಹಂತ ಹಂತವಾಗಿ ಒಂದು ಚೋಳರ ಮನೆತನದಲ್ಲಿ ಒಬ್ಬ ಪ್ರಖ್ಯಾತ ರಾಜನಾಗಿ ಚೋಳರ ಮಹಾರಾಜನಾಗಿ ಮೆರೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಅದಕ್ಕೆ ಪಟ್ಟಿನಿಪಾಲೈ ಎನ್ನುವಂತಹ ಪ್ರಮುಖ ಗ್ರಂಥಗಳಿಂದ ಅನೇಕ ವಿಷಯಗಳು ನಮಗೆ ಗೊತ್ತಾಗ್ತವೆ. ಮೆನಿ ಸಂಗಮ್ ಪೋಯಮ್ಸ್ ಮೆನ್ಷನ್ ದ ಬ್ಯಾಟಲ್ ಆಫ್ ವೆನ್ನಿ ವೆರ್ ಹಿ ಡಿಫೀಟೆಡ್ ದ ಕಾನ್ಫೆಡರೆನ್ಸಿ ಆಫ್ ಚೇರಾಸ್ ಪಾಂಡ್ಯಾಸ್ ಅಂಡ್ 11 ಮೈನರ್ ಚಿಪ್ಟೈನ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ವೆನ್ನಿ ಎನ್ನುವಂಥದ್ದು ಎಷ್ಟು ಪ್ರಮುಖವಾಗಿರ್ತಕ್ಕಂಥ ಯುದ್ಧವಾಗಿತ್ತಂದರೆ ಅನೇಕ ಚೇರ ಮತ್ತು ಪಾಂಡ್ಯ ಸಣ್ಣ ಪುಟ್ಟ ಅನೇಕ ರಾಜರುಗಳ ಒಕ್ಕೂಟವನ್ನು ವೆನ್ನಿ ಎನ್ನುವಂಥ ಪ್ರದೇಶದಲ್ಲಿ ಸೋಲಿಸಿ ತನ್ನ ದಿಗ್ವಿಜಯವನ್ನು ಸಾಧಿಸಿದ. ಅದರ ಬಗ್ಗೆ ಸಾಕಾದಷ್ಟು ವಿಷಯಗಳು ಮತ್ತು ಗ್ರಂಥಗಳಲ್ಲಿ ಉಲ್ಲೇಖ ಎನ್ನುವಂಥದ್ದು ನಮಗೆ ಕಂಡುಬರುತ್ತೆ. ಈ ಆಲ್ಸೋ ಫೌಟ್ ದ ವಹೈಪ್ರ ನಾಡನಲ್ ಲೈ ಇನ್ ವಿಚ್ 9 ಎನಿಮಿ ಚಿಫ್ಟೈನ್ಸ್ ಸಬ್ಮಿಟೆಡ್ ಬಿಫೋರ್ ಹಿಮ್ ಅಂತ ಕರಿತೀವಿ. ಅದಕ್ಕಿಂತ ಮುಂಚಿತವಾಗಿ ಪ್ರಮುಖವಾಗಿ ಇಲ್ಲಿ ವಹೈಪರನಡೈ ಎನ್ನುವಂತಹ ಒಂದು ದೊಡ್ಡ ಯುದ್ಧದಲ್ಲಿನೂ ಅನೇಕ ರೀತಿಯಾಗಿರ್ತಕ್ಕಂಥ ಸುತ್ತಮುತ್ತ ರಾಜರುಗಳು ಎಲ್ಲರನ್ನ ಸೋಲಿಸಿ ತನ್ನ ದಿಗ್ವಿಜಯ ಮತ್ತು ಸಾಹಸವನ್ನು ಅವನು ಮೆರಿತಾನೆ. ಹೆನ್ಸ್ ಕರಿಕಾಳಾಸ್ ಮಿಲಿಟರಿ ಅಚೀವ್ಮೆಂಟ್ಸ್ ಮೇಡ್ ಹಿಮ್ ದ ಓವರ್ಲಾರ್ಡ್ ಆಫ್ ದ ಓಲ್ ತಮಿಳ್ ಕಂಟ್ರಿ ಅಂತ ಕರಿತೀವಿ. ಹೀಗೆ ಕರಿಕಾಳ ಚೋಳ ಎನ್ನುವಂಥವನು ತನ್ನ
ಒಂದು ಒಂದು ನೌಕಾಶಕ್ತಿಯಿಂದ, ಒಂದು ಮಿಲಿಟರಿ ಅಚೀವ್ಮೆಂಟ್ನಿಂದ ಇಡೀ ಒಂದು ದಕ್ಷಿಣ ಭಾರತದ ಚೋಳರ ಮನೆತನದಲ್ಲಿ ಪ್ರಖ್ಯಾತನಾಗಿ ಅವನು ರಾಜನಾಗಿ ರೂಪಿತಗೊಳ್ತಾನೆ. ದೇರ್ ಫೋರ್ ಟ್ರೇಡ್ ಅಂಡ್ ಕಾಮರ್ಸ್ ಫ್ಲೋರಿಶ್ಡ್ ಡ್ಯೂರಿಂಗ್ ಹೀಸ್ reign. He also built irrigation tanks near river Kaveri to provide water for reclaimed land from forest ಫಾರ್ ಕಲ್ಟಿವೇಶನ್ ಅಂತ ಕರಿತೀವಿ. ಇವನು ಕಾವೇರಿ ನದಿಗೆ ಒಂದು ಅಣೆಕಟ್ಟು, ಪುಹಾರ್ ಎನ್ನುವಂತಹ ಒಂದು ಅಣೆಕಟ್ಟನ್ನು ಕಟ್ತಾನೆ. ಅಣೆಕಟ್ಟನ್ನು ಕಟ್ಟುವುದರ ಮೂಲಕ ಚಿಕ್ಕ ಚಿಕ್ಕ ಕಾಲುವೆಗಳ ಮೂಲಕ ಅನೇಕ ಬರಡು ಭೂಮಿಯಲ್ಲಿ ಒಂದು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ತಾನೆ. ಅನೇಕ ನೀರಾವರಿ ವ್ಯವಸ್ಥೆಯನ್ನು ಮಾಡ್ತಾನೆ. ಅನೇಕ ಅಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶವನ್ನು ಸಾಗುವಳಿ ಭೂಮಿಯಾಗಿ ಮಾಡ್ತಾನೆ. ಹೀಗೆ ಇವನು ದಿಗ್ವಿಜಯಗಳ ಜೊತೆ ಉತ್ತಮ ಆಡಳಿತವನ್ನು ಮಾಡಿದ ಮತ್ತು ಕಾವೇರಿ ನದಿಗೆ ಪುರಾತನ ಇತಿಹಾಸದಲ್ಲೇ ಇವನು ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ಕರಿಕಾಳ ಚೋಳನಿಗೆ ಸಲ್ಲುತ್ತದೆ. ದ ಪಾಂಡ್ಯಾಸ್ ರೂಲ್ಡ್ ಓವರ್ ದ ಪ್ರೆಸೆಂಟ್ ಡೇ ಸೌತ್ರನ್ ತಮಿಳುನಾಡು. ಇವತ್ತಿನ ತಮಿಳುನಾಡು ರಾಜ್ಯದ ದಕ್ಷಿಣ ಭಾಗದ ಬಹುತೇಕ ಪ್ರದೇಶವನ್ನು ಪಾಂಡ್ಯರು ಆಳ್ವಿಕೆ ಮಾಡ್ತಾ ಇದ್ರು. ದೇರ್ ಕ್ಯಾಪಿಟಲ್ ವಾಸ್ ಮದುರೈ. ಇವರ ಒಂದು ಕ್ಯಾಪಿಟಲ್ ಅಥವಾ ರಾಜಧಾನಿ ಬಂದು ಮದುರೈ ಆಗಿತ್ತು. ದೇರ್ ಇನ್ಸಿಗ್ನಿಯಾ ವಾಸ್ ದ ಕ್ರಾಪ್. ಇಲ್ಲಿ ನಮಗೆ ಪ್ರಮುಖವಾಗಿ ಅವರು ಆ ಪ್ರದೇಶವನ್ನು ಆಡಳಿತವನ್ನು ಮಾಡ್ತಾ ಇದ್ರು. ಕಿಂಗ್ ನೆಡುಂಚಳಿಯನ್ ಆಲ್ಸೋ ನೌನ್ ಹ್ಯಾಸ್ ಆರಪ್ಪಡೈ ಕಡಂತ ನೆಡುಂಚಳಿಯನ್. ಈ ಆರ್ಡರ್ಡ್ ದ ಎಕ್ಸಿಕ್ಯೂಷನ್ಸ್ ಆಫ್ ದ ಕೊವಲನ್, ದಿ ಕರ್ಸ್ ಆಫ್ ಕೊವಲನಾಸ್ ವೈಫ್ ಕನ್ನಗಿ ಬರ್ಂಟ್ ಅಂಡ್ ಡಿಸ್ಟ್ರಾಯ್ಡ್ ಮದುರೈ. ಇಲ್ಲಿ ನೆಡುಂಚಳಿಯನ್ ಎನ್ನುವಂಥವನ ಕಾಲಘಟ್ಟದಲ್ಲೇ ನಮಗೆ ಪ್ರಮುಖವಾಗಿ ನಮಗೆ ಮಾಧವನ್ ಮತ್ತು ಕೊವಲನ್ ಪ್ರೇಮ ಪ್ರಸಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಸಿಡೆಂಟ್ ಉಂಟಾಗುತ್ತೆ. ಹಾಗಾಗಿ ಆ ಮಾಧವನ್ ಎನ್ನುವಂತಹ ಒಬ್ಬ ವ್ಯಾಪಾರನ ಮೇಲೆ ರಾಣಿಯ ಕಾಲುಂಗರದ ಒಂದು ಕದ್ದಿರುವಿಕೆ ಆಪಾದನೆ ಬಂದಾಗ ಆತನ ಪತ್ನಿಯಾಗಿರ್ತಕ್ಕಂತಹ ಕನ್ನಗಿ ಎನ್ನುವಂಥವಳು ತನ್ನ ಕೋಪಾಗ್ನಿಯ ಮೂಲಕ ಮದುರೈ ಎನ್ನುವಂತಹ ಪ್ರದೇಶವನ್ನು ರಾಜನಿಗೆ ಒಂದು ಪನಿಷ್ಮೆಂಟ್ ದೈವದತ್ತವಾಗಿ ಕೊಡುವಂಥ ಪ್ರಸಂಗ ಉಂಟಾಗುತ್ತೆ. ಮದುರೈ ಎನ್ನುವಂಥದ್ದು ಅವಳ ಕೋಪಾಗ್ನಿಯ ಮೂಲಕ್ಕೆ ಸುಟ್ಟು ಹೋಗುತ್ತೆ. ಇದೆಲ್ಲ ಅಂಶವು ನೆಡುಂಚಳಿಯನ್ ಎನ್ನುವಂಥವನ ಕಾಲಘಟ್ಟದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಮದುರೈ ಕಂಜಿ ವಾಸ್ ದ ರಿಟನ್ ಬೈ ದ ಮಾಂಗುಡಿ ಮುರುದನರ್ ವಿಚ್ ಡಿಸ್ಕ್ರೈಬ್ಸ್ ದ ಸೋಷಿಯೋ ಎಕಾನಮಿಕ್ ಕಂಡೀಷನ್ ಆಫ್ ದ ಫ್ಲೂರಿಶಿಂಗ್ ಸೀಪೋರ್ಟ್ ಆಫ್ ಕಾರೈಕೈ ಅಂತ ನಾವು ಕರಿತೀವಿ. ಇಲ್ಲಿ ಮದುರೈ ಕಂಜಿ ಎನ್ನುವಂತಹ ಒಬ್ಬ ವ್ಯಕ್ತಿ ಮಾಂಗುಡಿ ಮುದ್ರನ್ ಎನ್ನುವಂಥ ಒಂದು ಗ್ರಂಥವನ್ನು ಬರೀತಾನೆ. ಇದರಲ್ಲಿ ಅವತ್ತಿನ ಸಂಗಮ್ ಕಾಲದ ಸಾಮಾಜಿಕ ಮತ್ತು ಧಾರ್ಮಿಕ ಪರಿಸ್ಥಿತಿಗಳ ಬಗ್ಗೆ ಮತ್ತು ಅವತ್ತಿನ ಕಾರೈಕೈ ಎನ್ನುವಂಥದ್ದು ಒಂದು ಸಮುದ್ರದ ನೌಕಾ ಬಂದರು ಆಗಿತ್ತು. ಇದೆಲ್ಲ ವಿಷಯವನ್ನು ಬಗ್ಗೆ ಅವನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಹಾಗಾಗಿ ನಮಗೆ ಪ್ರಮುಖವಾಗಿ ಸಂಗಮ್ ಪೊಲಿಟಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ನೋಡೋದಾದರೆ, ಡ್ಯೂರಿಂಗ್ ದ ಸಂಗಮ್ ಪೀರಿಯಡ್ ಹೆರಿಡಿಟರಿ ಮೊನಾರ್ಕಿ ವಾಸ್ ದ ಫಾರಮ್ ದ ಗವರ್ನಮೆಂಟ್ ಅಂತ ಕರಿತೀವಿ. ಇವರು ವಂಶ ಪಾರಂಪರವಾಗಿ ಆಡಳಿತವನ್ನು ಮಾಡ್ತಾ ಇದ್ರು ಸಂಗಮ್ ಕಾಲಘಟ್ಟದಲ್ಲಿ. ಈಚ್ ಆಫ್ ದ ಡೈನೆಸ್ಟೀಸ್ ಆಫ್ ದ ಸಂಗಮ್ ಏಜ್ ಹ್ಯಾಡ್ ಎ ರಾಯಲ್ ಎಂಬ್ಲೇಮ್, ಟೈಗರ್ ಫಾರ್ ದಿಸ್ ಚೋಳಾಸ್, ಕಾರ್ಪ್ ಫಾರ್ ದಿಸ್ ಪಾಂಡ್ಯಾಸ್ ಆ್ಯಂಡ್ ಬೌ ಫಾರ್ ದಿಸ್ ದ ಚೇರಾಸ್ ಅಂತ ಕರಿತೀವಿ. ಇಲ್ಲಿ ಈ ಸಂಗಮ್ ಸಾಹಿತ್ಯದಲ್ಲಿ ಚೋಳರು, ಚೇರರು ಮತ್ತು ಪಾಂಡ್ಯರು ಆಡಳಿತವನ್ನು ವಂಶ ಪಾರಂಪರ್ಯವಾಗಿ ಮಾಡ್ತಾ ಇದ್ರು. ದ ಕಿಂಗ್ ವಾಸ್ ಅಸಿಸ್ಟೆಡ್ ಬೈ ದಿಸ್ ವೈಡ್ ಬಾಡಿ ಆಫ್ ಅಫಿಷಿಯಲ್ಸ್ ಹೂ ವರ್ ಕ್ಯಾಟಗರೈಸ್ಡ್ ಇನ್ ಟು ದ 5 ಕೌನ್ಸಿಲ್. ಇಲ್ಲಿ ಅನೇಕ 5 ಪ್ರಮುಖ ಸಮಿತಿಗಳಿದ್ವು. ಇದು ರಾಜನಿಂದ ನೇಮಕಗೊಂಡಿದ್ದು ರಾಜನಿಗೆ ಅನೇಕ ಸಲಹೆಗಳನ್ನು, ಸೂಚನೆಗಳನ್ನು ಕೊಡುವಂಥ ಕೆಲಸ ಮಾಡ್ತಾ ಇತ್ತು. ದ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ವಾಸ್ ಎಫಿಷಿಯೆಂಟ್ಲಿ ಆರ್ಗನೈಸ್ಡ್ ವಿತ್ ಈಚ್ ರೂಲರ್ ಆಫ್ ರೆಗ್ಯುಲರ್ ಆರ್ಮಿ ವಾಸ್ ಅಸೋಸಿಯೇಟೆಡ್. ಇಲ್ಲಿ ಒಂದು ಸೈನಿಕ ಇಲಾಖೆ ಎನ್ನುವುದು ತುಂಬ ಶಿಸ್ತುಬದ್ಧವಾಗಿತ್ತು. ರಾಜನ ಆದೇಶಗಳಿಗೆ ಅನುಗುಣವಾಗಿ ಯುದ್ಧವನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡ್ತಾ ಇತ್ತು. ದ ಚೀಫ್ ಸೋರ್ಸ್ ಆಫ್ ಸ್ಟೇಟ್ಸ್ ಇನ್ಕಮ್ ವಾಸ್ ಲ್ಯಾಂಡ್ ರೆವಿನ್ಯೂ, ವೈಲ್ ಎ ಕಸ್ಟಮ್ ಡ್ಯೂಟಿ ವಾಸ್ ಆಲ್ಸೋ ಇಂಪೋಸ್ಡ್ ಆನ್ ಫಾರಿನ್ ಟ್ರೇಡ್. ಇಲ್ಲಿ ನಮಗೆ ರಾಜ್ಯಕ್ಕೆ ಆದಾಯ ಹೇಗೆ ಬರ್ತಾ ಇತ್ತು ಅಂತಂದರೆ, ಇಲ್ಲಿ ವಿದೇಶಿಗಳೊಂದಿಗೆ ವ್ಯಾಪಾರದ ಮೂಲಕ ಮತ್ತು ಭೂ ಕಂದಾಯವನ್ನು ಹಾಕುವುದರ ಮೂಲಕ ರಾಜ್ಯಕ್ಕೆ ಸಾಕಾದಷ್ಟು ಆದಾಯ ಎನ್ನುವಂಥದ್ದು ಬರ್ತಾ ಇತ್ತು. ಮೇಜರ್ ಸೋರ್ಸ್ ಆಫ್ ದ ಫುಲ್ಫಿಲ್ಲಿಂಗ್ ದ ರಾಯಲ್ ಟ್ರೆಜರಿ ವಾಸ್ ದ ಬೋಟಿ ಕ್ಯಾಪ್ಚರ್ಡ್ ಇನ್ ವಾರ್ಸ್. ಅನೇಕ ಯುದ್ಧಗಳಲ್ಲಿ ಸೂರೆಗೊಂಡಿರ್ತಕ್ಕಂತಹ ಅಪಾರ ಸಂಪತ್ತು ಎನ್ನುವಂಥದ್ದು ನಮಗೆ ಸಾಕಾದಷ್ಟು ರಾಜ್ಯದ ಬೊಕ್ಕಸಕ್ಕೆ ಬಂದು ಬೀಳ್ತಾ ಇತ್ತು. ಹಾಗಾಗಿ ಯುದ್ಧದಲ್ಲಿ ಸೂರೆಗೊಂಡಿರ್ತಕ್ಕಂಥದ್ದು ಸಂಪತ್ತಾಗಿ ಜಾಸ್ತಿ ಕ್ರೋಢೀಕರಣಗೊಳ್ತಾ ಇತ್ತು. ದ ರೋಡ್ಸ್ ಅಂಡ್ ಹೈವೇಸ್ ವರ್ ಮೇಂಟೈನ್ಡ್ ಅಂಡ್ ಗಾರ್ಡೆಡ್ ಟು ದ ಪ್ರಿವೆಂಟ್ ರಾಬರಿ ಅಂಡ್ ಸ್ಮಗ್ಲಿಂಗ್. ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ದರೋಡೆ ಮತ್ತು ಕೊಲೆ
ಕಳ್ಳತನ ಎನ್ನುವಂಥದ್ದು ಆಗ್ತಾ ಇತ್ತು. ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ಅನೇಕ ರಸ್ತೆಗಳನ್ನು ಸುರಕ್ಷಿತವಾಗಿರ್ತಕ್ಕಂಥ ರೀತಿಯಲ್ಲಿ ರೋಡ್ಗಳನ್ನು ನಿರ್ಮಾಣ ಮಾಡ್ತಾರೆ. ಇದರಿಂದ ಸಾಕಾದಷ್ಟು ಅನೇಕ ಸಣ್ಣ ಪುಟ್ಟ ತೊಂದರೆಗಳು, ತಪ್ಪುಗಳು, ಅನಾಹುತಗಳು ತಡೆಹಿಡಲಿಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಇವರು ಶಿಸ್ತುಬದ್ಧವಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಗಮ್ ಕಾಲದಲ್ಲಿ ಆಡಳಿತವನ್ನು ಮಾಡಿದ್ರು ಎನ್ನುವಂಥದ್ದು ಮತ್ತು ಇವರ ಸಂಗಮ್ ರಾಜಕೀಯ ಚರಿತ್ರೆ ಎನ್ನುವಂಥದ್ದು ಇಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಬೋದು. ಥ್ಯಾಂಕ್ ಯು, ಧನ್ಯವಾದ.